ಹರಿಹರ ಸುತನ ಶಕ್ತಿಯ ಭಕ್ತಿಯ ನಿಯಮವ ನಡೆಸುವ ಭಕ್ತಾದಿಗಳಿಗೆ ವಂದನೆ. ಆ ಭಕ್ತಾದಿಗಳಿಂದ ಈ ಗುರುಸ್ವಾಮ್ಯವನ್ನು ನಡೆಸುವ ಕರ್ತವ್ಯ. ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಗುರುಭ್ಯೋ ಗುರುಪಾದಕಾಭ್ಯ ಅಂದ್ರೆ ಗುರುಗಳಿಂದ ಆಜ್ಞೆವಾದಕ್ಕಂತಹ ಶ್ರೀ ಹರಿಹರ ಪುತ್ರ ಶ್ರೀ ಧರ್ಮಶಾಸ್ತ್ರ ಮಂಡಳಿಯಿಂದ 25ನೇ ವರ್ಷದ ವಿಶೇಷವಾಗಿ ಮಂಡಲ ಪೂಜೆ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಕೂಡ ಈ ವರ್ಷವು ಆ ದೇವರ ಅನುಗ್ರಹಂತೆ ಆ ಶ್ರೀ ಧರ್ಮಶಾಸ್ತ್ರವಾದ ಹರಿಹರ ಸುಧಾ ಆನಂದ ಚಿಂತನೆಯ ಪರವಾದಕ್ಕಂತಹ ಅಯ್ಯಪ್ಪ ಸ್ವಾಮಿಗೆ 25ನೇ ವರ್ಷದ ಮಂಡಲ ಪೂಜೆ, ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆ, ಆನಂತರ ಪಂಚಾಮೃತ ಅಭಿಷೇಕ, ಆನಂತರ ಆ ಸ್ವಾಮಿಯವರಿಗೆ ತೋಮಾಲೆ ಸೇವೆ, ವಿಶೇಷವಾದಕ್ಕಂತ ಅಲಂಕಾರ ಪ್ರಿಯ ಅಂತ ಕರಿತೀವಿ ಅಂತ ವಿಗ್ರಹವಾದಕ್ಕಂತ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದಕ್ಕಂತ ಅಲಂಕಾರ ಸೇವೆ ನೀಡಿದೆ. ಕೆಲವೇ ನಿಮಿಷದಲ್ಲಿ ಆ 18 ಮೆಟ್ಟಲಿಗೆ ಪೂಜೆಯನ್ನು ಮಾಡಿ, ಆ ನಂತರ ಆ ಒಂದೊಂದು ಮೆಟ್ಟಲಿಗೆ ಒಂದೊಂದು ಪೂಜೆಯನ್ನು ಕೊಟ್ಟಂತಹ ಆ ಜಗನ್ಮಾತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಯಾಕಂದ್ರೆ ಜಗತ್ತಿಗೆ ಆ ಬಾಲಕ ರೂಪ ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಗೆ ಆ ವಿಶೇಷಕ್ಕಂತಹ ಪೂಜೆ ಪುನಸ್ಕಾರ ನೆರವೇರಿದೆ. ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡುತ್ತಾ, ಆ ನಂತರ ಗಣಪತಿ ಪೂಜೆ ಆರಾಧನೆ ಮಾಡುತ್ತಾ, ಆ 2ನೇ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಪೂಜೆಯನ್ನು ಮಾಡುತ್ತಾ, ಹಾಗೆ ಶ್ರೀ ಹರಿಹರ ಸುಧಾ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಅಖಂಡ ಭಜನೆ. ಆ ರೀತಿಯಾಗಿ 25ನೇ ವರ್ಷ ಸುಮಾರು 12 ಗಂಟೆ 15 ನಿಮಿಷಕ್ಕೆ ವಿಶೇಷವಾದಕ್ಕಂತಹ ಆ ಜಗನ್ಮಾತೆ ಧರ್ಮ ಜ್ಯೋತಿ ಅಂತಕ್ಕಂತೆ ಅಂದ್ರೆ ಸುಮಾರು ಎಲ್ಲ ಬಂದಕ್ಕಂತ ಕನ್ನಿ ಸ್ವಾಮಿಗಳೆಲ್ಲ ಸೇರಿ ಆ ಕರ್ಪೂರ ಪ್ರಿಯಾದಕ್ಕಂತ ಅಯ್ಯಪ್ಪ ಸ್ವಾಮಿಗೆ ಸುಮಾರು 5 ಕೆಜಿ ಕರ್ಪೂರದಿಂದ ಆ ಜ್ಯೋತಿಯನ್ನು ಬೆಳಗಿದು ಆ ಧರ್ಮದ ವಿಷಯ ಬಂದಂತ ಭಕ್ತಾದಿಗಳಿಗೆ 25 ವರ್ಷದಿಂದ ನಡೆಸ್ಕೊಂಡು ಬಂದಂತ ಅನ್ನದಾಸೋಹ ಕಾರ್ಯಕ್ರಮವನ್ನು ಈ ವರ್ಷ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಮ್ಮ ಮಂಡಳಿಯ ಗುರುಸ್ವಾಮಿಗಳಾದಕ್ಕಂತಹ ಶ್ರೀ ನಾಮದೇವ ಸ್ವಾಮಿಯವರ ನೇತೃತ್ವದಲ್ಲಿ ಆ ಪೂಜೆ ವಿಧಿವಿಧಾನಗಳನ್ನು ನೆರವೇರುತ್ತಾ ಆ ಜಗನ್ಮಾತೆ ಸಂತೃಪ್ತನಾಗಂತ ಎಲ್ಲರಿಗೂ ಬಂದಂತ ಭಕ್ತಗಳಿಗೆ ಇಲ್ಲಿ ಮಾಲೆ ಧರಿಸತಕ್ಕಂತ ಸ್ವಾಮಿಗಳಿಗೆ ಮತ್ತೆ ಗುರುಸ್ವಾಮಿಯಾದಕ್ಕಂತಹ ಆ ಗುರುಗಳಾದಕ್ಕಂತಹ ಅನುಗ್ರಹದಿಂದ ಗುರುಸ್ವಾಮಿ ದೀಕ್ಷೆ ಅಂತಕ್ಕಂತಹ ನಮ್ಮ ಗುರುಗಳಾದ ನಾಮಸ್ವಾಮಿಯವರಿಗೂ ಎಲ್ಲರಿಗೂ ಕೂಡ ಆ ಗುರುಗಳಿಂದ, ಯಾಕಂದ್ರೆ ದೇವರನ್ನ ಯಾರ ರೂಪ ನೋಡಕ್ ಆಗೋದಿಲ್ಲ, ಯಾಕಂದ್ರೆ ದೇವರನ್ನು ನೋಡ್ತೀವಿ ಬಟ್ ಗುರುಗಳ ಮುಖೇನ ನೋಡುತ್ತೇವೆ. ಆ ಗುರುಗಳು ದೇವರು ನೋಡಿದ್ದಾರೆ, ಅವರ ರೂಪ ನಮ್ಮ ಗುರುಸ್ವಾಮಿ ಆದಕ್ಕಂತ ನಾಮಸ್ವಾಮಿ ರೂಪ ನಾವು ನೋಡಿದ್ದೇವೆ ಅಂದ್ರೆ ಬಂದಂತ ಭಕ್ತ ಆ ಜಗನ್ಮಾತಕ್ಕಂತ ಆ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೆ ವಿದ್ಯಾಬುದ್ಧಿಯನ್ನು ಕೊಟ್ಟು ಆಯುಷ ಆರೋಗ್ಯ ಕೊಟ್ಟು ಶ್ರದ್ಧಾ ಭಕ್ತಿಗಳಿಂದ ಆ ಆಗ್ತಕ್ಕಂಥ ಪೂಜೆ ಅಖಂಡ ಪೂಜೆ ಕಾರ್ಯಕ್ರಮಗಳನ್ನು ಎಲ್ಲವನ್ನು ನೆರವೇರಿಸಿ ಯಾವುದೇ ಕುಂದುಕೊಡದೆ ಬಂದಂತೆ ಆ ಬಂದಂತ ಭಕ್ತರಿಗೆ ವಿಶೇಷವಾದ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಂಗಾಗಿ ಮಂಡಳಿಯ ಪರವಾಗಿ ಎಲ್ಲರೂ ಕೂಡ ಹೃತ್ಪೂರ್ವಕ ವಂದನೆಗಳು ಅರ್ಪಿಸುತ್ತಾ ಕೆಲವೇ ನಿಮಿಷ ಪೂಜೆ ಪ್ರಾರಂಭವಾಗ್ತಾ ಇದೆ. ಗುರುಪ್ರಸಾದ್ ಸ್ವಾಮಿಗಳು ಅಂತ, ನಾವು ಬೆಂಗಳೂರು ಬನಶಂಕರಿಯಲ್ಲಿ ನಾನು ಒಂದು 8 ವರ್ಷದಿಂದ ಇಲ್ಲಿ ಬರ್ತಾ ಇದೆ. ಎಲ್ಲ ನೋಡಿ ನಾನು ಮಾಲೆ ಹಾಕ್ಸ್ಬೇಕು ಅನ್ಕೊಂಡು ನಾನು ಎಲ್ಲ ಹಾಕಿ ಬರ್ತಾ ಇದೆ. ಇವರು 25 ವರ್ಷದಿಂದ ಎಲ್ಲ ನಡೆಸ್ಕೊಂಡ್ ಬಂದು ಅಯ್ಯಪ್ಪನ್ ಸೇವೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಜನವರಿಗೆ ಈ ಬನಶಂಕರಿಯಲ್ಲಿ ಅಯ್ಯಪ್ಪಂದು ಅನ್ನದಾನ ಮತ್ತು ಪೂಜೆ ನಡೆಸ್ಕೊಂತಾ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆ